ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ ಕೆ.ಸಿ. ದಾದಾ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೊದಲನೇ ಚಾಪ್ಟರ್ ನ 4ನೇ ಟಾಪಿಕ್ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ನ ನೋಡ್ತಾ ಇದ್ದೇವೆ. ಏನು ಬೇಸಿಕಲ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್? ಮೂರಿದೆಯಲ್ಲ, ಇವೇ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಎಕ್ಸಾಮ್ ಅಲ್ಲಿ ಕೇಳುವುದೇನು, ವಾಟ್ ಆರ್ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಕೇಳ್ತಾರೆ. ಈ 3 ಬರೆದ್ರೆ 3 ಮಾರ್ಕ್ಸ್ ಸಿಕ್ಕೋಗುತ್ತೆ. ಕೆಲವೊಮ್ಮೆ ಎಕ್ಸ್ಪ್ಲೇನ್ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಕೇಳ್ತಾರೆ. ಆವಾಗ ನೀವು ಇದನ್ನ ಬರ್ದು, ಫಾರ್ ಎಕ್ಸಾಂಪಲ್ ಇದನ್ನ ಬರ್ದು ಹಂಗಂದ್ರೆ ಏನು ಅಂತ ಬರಬೇಕು. ಇದನ್ನ ಬರ್ದು ಚಾರ್ಜಸ್ ಕನ್ಸರ್ವ್ಡ್ ಅಂದ್ರೆ ಏನು ಅಂತ ಬರಬೇಕು. ಇದನ್ನ ಬರ್ದು ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅಂತಂದ್ರೆ ಏನು ಅಂತ ಬರಬೇಕು. ಆವಾಗ 3 ಮಾರ್ಕ್ಸ್ ಸಿಗುತ್ತೆ. ಸೊ ಕ್ವಶನ್ ಯಾವ ರೀತಿ ಕೇಳಿದ್ದಾರೆ ಅನ್ನೋದ್ರ ಮೇಲೆ ನಿಮ್ಮ ಆನ್ಸರ್ ಇರಲಿ. ಓಕೆನಾ? ಈಗ ಪ್ರತಿಯೊಂದು ಪ್ರಾಪರ್ಟಿನೂ ಡೀಟೇಲ್ ಆಗಿ ತಿಳ್ಕೊತಾ ಹೋಗೋಣ. ಮೊದಲನೇದು ಅಡಿಟಿವಿಟಿ ಆಫ್ ಚಾರ್ಜಸ್. ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಇಲ್ಲೊಂದು 6 ಕೂಲಮ್ ಚಾರ್ಜ್ ಇದೆ, +6 ಕೂಲಮ್, ಇಲ್ಲೊಂದು +4 ಕೂಲಮ್, ಇಲ್ಲಿ ಒಂದು -3 ಕೂಲಮ್ ಚಾರ್ಜ್ ಇದೆ ಅಂತ ಇಟ್ಕೊಳ್ಳಿ. ನೆಟ್ ಚಾರ್ಜ್ ಎಷ್ಟು, ಟೋಟಲ್ ಚಾರ್ಜ್ ಎಷ್ಟು ನನ್ನ ಹತ್ರ ಇರೋದು ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ? 6 4 10, 10ರಲ್ಲಿ 3 ತೆಗೆದ್ರೆ 7 ಕೂಲಮ್, 7 ಕೂಲಮ್ ನೆಟ್ ಚಾರ್ಜ್ ಇದೆ ಅಂತ ನೀವು ಹೇಳ್ತೀರಾ. ಹೌದಾ? ಹೆಂಗೆ ಹೇಳಿದ್ರಿ 7 ಕೂಲಮ್ ನೆಟ್ ಚಾರ್ಜ್ ಇದೆ ಅಂತ? ತುಂಬಾ ಸಿಂಪಲ್. ನಾವ್ ಯಾವ ರೀತಿ ಆಲ್ಜಿಬ್ರಾದಲ್ಲಿ ನಂಬರ್ ಗಳನ್ನ ಆಡ್ ಮಾಡ್ತಿದ್ರೋ ಅದೇ ರೀತಿಯಲ್ಲಿ ಚಾರ್ಜ್ ಗಳನ್ನ ಆಡ್ ಮಾಡಿ ಹೇಳಿದ್ರಿ ತಾನೆ. ಸೊ ಅಡಿಟಿವಿಟಿ ಆಫ್ ಚಾರ್ಜಸ್ ಅಂತಂದ್ರೆ ಇಷ್ಟೇ. ಆಲ್ಜಿಬ್ರಾದಲ್ಲಿ ನಾವು ಯಾವ ರೀತಿಯಾಗಿ ಆಡ್ ಮಾಡ್ಕೋತೀವೋ ಚಾರ್ಜ್ ಅನ್ನು ಕೂಡ ಆಲ್ಜಿಬ್ರಾದಲ್ಲಿ ಆಡ್ ಮಾಡೋ ತರನೇ ಆಡ್ ಮಾಡಬಹುದು ಅಂತ. ಚಾರ್ಜಸ್ ಕ್ಯಾನ್ ಬಿ ಆಡೆಡ್ ಆಲ್ಜಿಬ್ರಿಕಲಿ. ದಿಸ್ ಪ್ರಾಪರ್ಟಿ ಇಸ್ ಕಾಲ್ಡ್ ಅಡಿಟಿವಿಟಿ ಆಫ್ ಚಾರ್ಜಸ್. ಸಿಂಪಲ್, ಅರ್ಥ ಆಯ್ತು ತಾನೆ? ನೆಕ್ಸ್ಟ್ ಬರೋಣ 2ನೇ ಪ್ರಾಪರ್ಟಿ, ಚಾರ್ಜ್ ಇಸ್ ಕನ್ಸರ್ವ್ಡ್. ಕನ್ಸರ್ವ್ಡ್ ಅಂದ್ರೆ ಏನು? ಸಂರಕ್ಷಿಸಿರೋದು ಅಂತ. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಏನ್ ಹೇಳುತ್ತೆ? ಹೊಸ ಎನರ್ಜಿಯನ್ನ ಸೃಷ್ಟಿ ಮಾಡಲು ಸಾಧ್ಯವಿಲ್ಲ, ಇರೋ ಎನರ್ಜಿಯನ್ನ ನಾಶ ಮಾಡಲು ಸಾಧ್ಯವಿಲ್ಲ. ಹೌದಾ? ಸೊ ಇದು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಇವೆಲ್ಲ ಕೇಳಿರ್ತೀರಾ ನೀವು. ಹೊಸದನ್ನ ಸೃಷ್ಟಿ ಮಾಡಲು ಸಾಧ್ಯವಿಲ್ಲ, ಇರೋದನ್ನ ನಾಶ ಮಾಡಲು ಸಾಧ್ಯವಿಲ್ಲ ತಾನೆ. ಸೊ ಇದನ್ನೇ ನಾವು ಇವತ್ತು ನೋಡ್ತಾ ಇರೋದು. ಚಾರ್ಜ್ ಇಸ್ ಕನ್ಸರ್ವ್ಡ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾ ಇದೊಂದು ಐಸೋಲೇಟೆಡ್ ಸಿಸ್ಟಮ್ ತಗೊಂಡೆ ಅಂತ ಇಟ್ಕೊಳ್ಳಿ. ಐಸೋಲೇಟೆಡ್ ಸಿಸ್ಟಮ್ ಅಂತ ಅಂದ್ರೆ ಒಳಗಡೆ ಇರೋ ಚಾರ್ಜ್ ಹೊರಗಡೆ ಹೋಗಕ್ಕಾಗಲ್ಲ, ಹೊರಗಡೆ ಇರೋ ಚಾರ್ಜ್ ಒಳಗಡೆ ಬರಕ್ಕಾಗಲ್ಲ. ಐಸೋಲೇಟೆಡ್ ಸಿಸ್ಟಮ್ ಅಲ್ಲಿ ಇಷ್ಟು ಚಾರ್ಜ್ ಇದೆ ಅಂದ್ರೆ ಅದು ಅಷ್ಟೇ ಇರೋದು. ಈಗ ಇಲ್ಲಿ ಐಸೋಲೇಟೆಡ್ ಸಿಸ್ಟಮ್ ಅಲ್ಲಿ ನೋಡಿದ್ರೆ ನೀವು 6 + 4 -3 ಅಂದ್ರೆ 7 ಕೂಲಮ್ ಚಾರ್ಜ್ ಇದೆ. ಹೌದಾ? ಈಗ ನೀವು ಫಸ್ಟ್ ಇವೆರಡನ್ನ ಆಡ್ ಮಾಡ್ಕೊಳ್ಳಿ. ಆವಾಗ ಎಷ್ಟಾಯ್ತು? -3 ಕೂಲಮ್ +4 ಕೂಲಮ್, ಆವಾಗ ಕೂಡ 7 ಕೂಲಮೇ ಬರುತ್ತೆ. ಅಥವಾ ಇದನ್ನ ಮೊದಲು ಆಡ್ ಮಾಡ್ಕೊಂಡು ಆಮೇಲೆ ಇದನ್ನ ಆಡ್ ಮಾಡಿದ್ರು ಅಷ್ಟೇ ಬರುತ್ತೆ. ಸೊ ಈ ಐಸೋಲೇಟೆಡ್ ಸಿಸ್ಟಮ್ ನ ಒಳಗಡೆ ಏನ್ ಚಾರ್ಜ್ ಇದೆಯೋ ಅದು ಯಾವತ್ತು ನೆಟ್ ಚಾರ್ಜ್ ಏನಿದೆಯೋ ಅದು ಯಾವತ್ತೂ ಅಷ್ಟೇ ಇರುತ್ತೆ, ಚೇಂಜ್ ಆಗಲ್ಲ. ಯಾಕೆ? ಹೊಸ ಚಾರ್ಜ್ ಇಲ್ಲಿಂದ ಒಳಗಡೆ ಬರಕ್ಕಾಗಲ್ಲ, ಇರೋ ಚಾರ್ಜ್ ಹೊರಗಡೆ ಹೋಗಕ್ಕಾಗಲ್ಲ ತಾನೆ. ಸೊ ಐಸೋಲೇಟೆಡ್ ಸಿಸ್ಟಮ್ ನಲ್ಲಿ ನೆಟ್ ಚಾರ್ಜ್ ಏನಿದೆಯೋ ಅದು ಯಾವತ್ತೂ ಕಾನ್ಸ್ಟೆಂಟ್ ಆಗಿರುತ್ತೆ. ಇದು ಕನ್ಸರ್ವೇಷನ್ ಆಫ್ ಚಾರ್ಜ್. ಹೌದಾ? ವಾಟ್ ಇಸ್ ಕನ್ಸರ್ವೇಷನ್ ಆಫ್ ಚಾರ್ಜ್ ಅಥವಾ ಚಾರ್ಜ್ ಇಸ್ ಕನ್ಸರ್ವ್ಡ್ ಅಂದ್ರೆ ಏನು ಅಂತ ಕೇಳಿದ್ರೆ, ಒಂದು ಐಸೋಲೇಟೆಡ್ ಸಿಸ್ಟಮ್ ಒಳಗಡೆ ಏನು ನೆಟ್ ಚಾರ್ಜ್ ಇರುತ್ತೋ ಅದು ಯಾವತ್ತೂ ಕಾನ್ಸ್ಟೆಂಟ್ ಆಗಿರುತ್ತೆ. ಯಾಕೆ? ಬೇರೆ ಚಾರ್ಜ್ ಇಲ್ಲಿ ಒಳಗೆ ಬರಕ್ಕಾಗಲ್ಲ, ಇರೋ ಚಾರ್ಜ್ ಹೊರಗೆ ಹೋಗಕ್ಕಾಗಲ್ಲ. ಅಥವಾ ಇದನ್ನ ಇನ್ನೊಂದು ರೀತಿಲೂ ಹೇಳ್ಬೋದು, ಇದು ನಮ್ಮ ಐಸೋಲೇಟೆಡ್ ಸಿಸ್ಟಮ್ ತಾನೆ. ಐಸೋಲೇಟೆಡ್ ಸಿಸ್ಟಮ್ ನ ಒಳಗಡೆ ಹೊಸ ಚಾರ್ಜ್ ಸೃಷ್ಟಿಯೂ ಆಗೋದಿಲ್ಲ, ಇರೋ ಚಾರ್ಜ್ ನಾಶನೂ ಆಗೋದಿಲ್ಲ ಅಂತಾನು ಹೇಳ್ಬೋದು. ಸೊ ಇನ್ ಅನ್ ಐಸೋಲೇಟೆಡ್ ಸಿಸ್ಟಮ್ ಚಾರ್ಜ್ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಅಂತ ಹೇಳ್ಬೋದು. ಅದೇ ತಾನೆ. ಈಗ ನೆಕ್ಸ್ಟ್ ಬರೋಣ ಕ್ವಾಂಟೈಸೇಷನ್ ಆಫ್ ಚಾರ್ಜಸ್. ಕ್ವಾಂಟೈಸೇಷನ್ ಆಫ್ ಚಾರ್ಜಸ್ ಅಂತಂದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ. ನಿಮ್ಗೆ ಮೊಟ್ಟೆ ತಗೊಬನ್ನಿ ಅಂತ ಅಂಗಡಿಗೆ ಕಳ್ಸಿದ್ರು ಅಂತ ಇಟ್ಕೊಳ್ಳಿ. ಯಾಕೆ ಕಳ್ಸಿದ್ರು? ಮೊಟ್ಟೆ ತಗೊಬರೋಕ್ ಕಳ್ಸಿದ್ರು. ನೀವೇನ್ ಮಾಡ್ಬೋದು? ಅಂಗಡಿಗೆ ಹೋಗಿ ಮೊಟ್ಟೆ ಹೇಗ್ ತರ್ಬೋದು? 1 ಮೊಟ್ಟೆ ಕೊಡಪ್ಪ ಅಂತ 1 ಮೊಟ್ಟೆ ತರ್ಬೋದು, ಅಥವಾ 2 ಮೊಟ್ಟೆ ತರ್ಬೋದು, ಅಥವಾ 3 ತರ್ಬೋದು, ಅಥವಾ 4 ತರ್ಬೋದು, ಅಥವಾ 5 ತರ್ಬೋದು. ಹೀಗೆ ತರ್ತಾ n ನಂಬರ್ ಆಫ್ ಮೊಟ್ಟೆಗಳನ್ನು ನೀವು ತರ್ಬೋದು. ನೀವು ಮೊಟ್ಟೆ ತರಬೇಕಾದ್ರೆ ಅರ್ಧ ಮೊಟ್ಟೆ ತಗೋಬಾರದು, ಅಥವಾ 2.4 ಮೊಟ್ಟೆ ತರೋದು, ಅಥವಾ 5.8 ಮೊಟ್ಟೆ ತರೋದು. ಈ ರೀತಿ ಎಲ್ಲ ತರೋಕ್ ಸಾಧ್ಯನಾ? ಈ ರೀತಿ ಎಲ್ಲ ತರೋಕ್ ಸಾಧ್ಯನೇ ಇಲ್ಲ. ಈ ರೀತಿ ಮಾತ್ರ ತರಬಹುದು. ಅದೇ ರೀತಿಲಿ ಒಂದ್ ಬಾಡಿಯಿಂದ ಇನ್ನೊಂದು ಬಾಡಿಗೆ ಇಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗಬೇಕು. ಹೇಗೆ ಟ್ರಾನ್ಸ್ಫರ್ ಆಗುತ್ತೆ? ಅರ್ಧಂಬರ್ಧ ಟ್ರಾನ್ಸ್ಫರ್ ಆಗುತ್ತೆ ಅದು? ಇಲ್ಲ, ಇಲೆಕ್ಟ್ರಾನ್ ಟ್ರಾನ್ಸ್ಫರ್ ಆದ್ರೆ ಪೂರ್ತಿ ಟ್ರಾನ್ಸ್ಫರ್ ಆಗುತ್ತೆ. ಈ ಬಾಡಿ ಇದು ಉಜ್ಜಿದಾಗ ಇಲ್ಲಿಂದ ಇದಕ್ಕೆ ಇಲೆಕ್ಟ್ರಾನ್ ಬಂತು ಅಂತ ಇಟ್ಕೊಳ್ಳಿ, ಹೇಗೆ ಬರುತ್ತೆ? ಹೋದ್ರೆ 1 ಇಲೆಕ್ಟ್ರಾನ್ ಹೋಗುತ್ತೆ, ಇಲ್ಲ 2 ಹೋಗುತ್ತೆ, ಇಲ್ಲ 3 ಹೋಗುತ್ತೆ, ಇಲ್ಲ 4 ಹೋಗುತ್ತೆ, ಇಲ್ಲ 5 ಹೋಗುತ್ತೆ. 4.25 ಇಲೆಕ್ಟ್ರಾನ್ ಹೋಗೋದು, 3.2 ಇಲೆಕ್ಟ್ರಾನ್ ಹೋಗೋದು ಇಲ್ಲಿಂದ ಇಲ್ಲಿ. ಆ ರೀತಿ ಹೋಗಲ್ಲ. ಇಲೆಕ್ಟ್ರಾನ್ ಹೋದ್ರೆ ಇಡಿಯಾಗಿ ಹೋಗುತ್ತೆ, ಅರ್ಧಂಬರ್ಧ ಹೋಗಲ್ಲ. ಇದೇ ಕ್ವಾಂಟೈಸೇಷನ್ ಆಫ್ ಚಾರ್ಜಸ್.
ಓಕೆನಾ. ಸೊ ಇದನ್ನ ನಾವು ಹೇಗೆ ಬರಿಬಹುದು, ಇಲೆಕ್ಟ್ರಾನ್ ಒಂದೇ 1 ಇಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗುತ್ತೆ, ಇಲ್ಲ 2 ಆಗತ್ತೆ, ಇಲ್ಲ 3 ಇಲೆಕ್ಟ್ರಾನ್ ಹೋಗುತ್ತೆ. ಇದೇ ರೀತಿ ಹೋಗ್ತಾ ಹೋಗ್ತಾ ಎಷ್ಟು ಇಲೆಕ್ಟ್ರಾನ್ ಹೋಗ್ಬೋದು ಗುರು, n ಇಲೆಕ್ಟ್ರಾನ್ಸ್ ಹೋಗ್ಬೋದು ತಾನೆ. ಸೊ ಇದನ್ನೇ ನಾವು ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅಂತೀವಿ. Q ಇಸ್ ಈಕ್ವಲ್ ಟು NE ಅನ್ನುವಂತ ಒಂದು ಫಾರ್ಮುಲಾನೇ ಸಿಕ್ತು. ಚಾರ್ಜ್ ಯಾವತ್ತು ಹೆಂಗ್ ಹೋಗ್ಬೇಕು, ಇಲೆಕ್ಟ್ರಾನ್ ಪೂರ್ತಿ ಇಲೆಕ್ಟ್ರಾನ್ ಹೋಗ್ಬೇಕು. n ಅಂದ್ರೆ ಪೂರ್ತಿ ಆಗಿರೋ ಸಂಖ್ಯೆ ಅಂತ, ಫುಲ್ ಇರುವಂತ ಸಂಖ್ಯೆ, ಅರ್ಧಮರ್ಧ ಸಂಖ್ಯೆ ಅಲ್ಲ. n ಈಸ್ ಅನ್ ಇಂಟೀಜರ್ ಅಂತ ಅರ್ಥ. n 0 ಆಗಿರ್ಬೋದು, n 1 ಆಗಿರ್ಬೋದು, n 2 ಆಗಿರ್ಬೋದು, n 3 ಆಗಿರ್ಬೋದು, ಅಥವಾ n ವ್ಯಾಲ್ಯೂ -1 ಆಗಿರ್ಬೋದು, -2 ಆಗಿರ್ಬೋದು, -3. ಅರೆ ಮೈನಸ್ ಹೆಂಗ್ ಬರ್ತದೆ ಅಂತ ನೀವು ಕೇಳ್ಬೋದಲ್ಲ. ಅರೆ ಮೈನಸ್ ಬರ್ಬೋದಲ್ಲ. ಈಗ ಫಾರ್ ಎಕ್ಸಾಂಪಲ್ ಈ ಬಾಡಿಯಿಂದ ಈ ಬಾಡಿಗೆ ಇಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಯ್ತು ಅಂತ ಇಟ್ಕೊಳ್ಳಿ. ಇಲೆಕ್ಟ್ರಾನ್ ಈ ಬಾಡಿಯಿಂದ ಈ ಬಾಡಿಗೆ ಟ್ರಾನ್ಸ್ಫರ್ ಆಯ್ತು. ಸಪೋಸ್ 5 ಇಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಯ್ತು ಅಂತ ಇಟ್ಕೊಳ್ಳೋಣ. ಈ ಬಾಡಿಗೆ ಏನ್ ಚಾರ್ಜ್ ಬರುತ್ತೆ, +5e ಬರುತ್ತೆ. ಯಾಕೆ, ಇಲೆಕ್ಟ್ರಾನ್ ಕೊಟ್ಟಿರೋದ್ರಿಂದ ಇದು ಪಾಸಿಟಿವ್, ಅಂದ್ರೆ ಇದರಲ್ಲಿ ಪ್ರೋಟಾನ್ ಸಂಖ್ಯೆ ಜಾಸ್ತಿ, ಸೊ ಇದು ಪಾಸಿಟಿವ್. ಇದು ಇಲೆಕ್ಟ್ರಾನ್ ಅನ್ನ ಪಡ್ಕೋತು, ನೆಗೆಟಿವ್ ಅನ್ನ ಪಡ್ಕೋತು, ಸೊ ಈ ಬಾಡಿ ನೆಗೆಟಿವ್ ಆಯ್ತು. ಸೊ ಇಲ್ಲಿ ಏನಾಗ್ಬೇಕಾಯ್ತು, -5 ಈ ಚಾರ್ಜ್ ಆಗ್ಬೇಕಾಯ್ತು. ಸೊ ಇಲ್ಲಿ n ವ್ಯಾಲ್ಯೂ ಪಾಸಿಟಿವ್ ಕೂಡ ಆಗಿರ್ಬೋದು ಅಥವಾ ನೆಗೆಟಿವ್ ಕೂಡ ಆಗಿರ್ಬೋದು. ಸೊ ಈ ರೀತಿ ಬರ್ದೆ, ಅಂದ್ರೆ n ಏನಾಯ್ತು, ಇಂಟೀಜರ್ ಅಂತ ಆಯ್ತು. ಓಕೆನಾ. ಸೊ ಚಾರ್ಜ್ ಯಾವತ್ತು ಇಂಟಿಗ್ರಲ್ ಮಲ್ಟಿಪಲ್ ಆಫ್ e ಆಗಿರುತ್ತೆ ಅಂತ. n ಅಂದ್ರೆ ಇಂಟೀಜರ್ ತಾನೆ. ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಚಂದ ಮಾಡಿ ಹೇಳ್ಬೇಕಾದ್ರೆ Q ಇಸ್ ಆಲ್ವೇಸ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ E ಅಂತ ಹೇಳ್ತೀವಿ ನಾವು. ಓಕೆನಾ. ಸೊ ಈ ವ್ಯಾಲ್ಯೂ ಏನಾಗಿದ್ರೆ, E ಇದೆಯಲ್ಲ, E ಉಂಟಲ್ಲ, ಈ ವ್ಯಾಲ್ಯೂ ಏನು, ಈ ವ್ಯಾಲ್ಯೂ ಅಂತಂದ್ರೆ ಏನು, ಈ ವ್ಯಾಲ್ಯೂ ಅಂತಂದ್ರೆ ಒಂದು ಇಲೆಕ್ಟ್ರಾನ್ ಇದೆಯಲ್ಲ, ಇಲೆಕ್ಟ್ರಾನ್, ಆ ಇಲೆಕ್ಟ್ರಾನಿಗೆ ಎಷ್ಟು ಚಾರ್ಜ್ ಇರುತ್ತೋ ಅಷ್ಟು. ಒಂದು ಇಲೆಕ್ಟ್ರಾನಿಗೆ ಎಷ್ಟು ಚಾರ್ಜ್ ಇರುತ್ತಪ್ಪ ಅಂತಂದ್ರೆ 1.6 × 10⁻−19 ಕೂಲಮ್ ಚಾರ್ಜ್ ಇರುತ್ತೆ. ಒಂದು ಇಲೆಕ್ಟ್ರಾನ್ಗೆ ಇಷ್ಟು ಚಾರ್ಜ್ ಇರುತ್ತೆ. ಇದು ನೀವು ನೆನ್ಪಿಟ್ಕೊಳ್ಳಿ. ಓಕೆನಾ. ಈ ವ್ಯಾಲ್ಯೂ ಅಂತೂ ನಿಮ್ಗೆಲ್ಲರೂ ನ್ಯೂಮರಿಕಲ್ ಕೇಳಿದಾಗ, ಲೆಕ್ಕ ಕೇಳಿದಾಗ ಅವರೇ ಕೊಡ್ತಾರೆ. ಸೊ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ, ಬಟ್ ಇದನ್ನ ನೆನ್ಪಿಟ್ಕೊಳ್ಳಿ, ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ತುಂಬಾ ಕಡೆ ಹೆಲ್ಪ್ ಆಗುತ್ತೆ. ಈಗ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೇನೆ. ಓಕೆನಾ. ಒಂದು ವಸ್ತು ಇದೆ ನನ್ನ ಹತ್ರ. ಓಕೆ, ಒಂದು ವಸ್ತು ಇದೆ. ನನ್ಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಈ ವಸ್ತುವಿಗೆ 1 ಕೂಲಮ್ ಚಾರ್ಜ್ ಅನ್ನು ಕೊಡ್ಬೇಕು. ಈ ವಸ್ತುವಿಗೆ +1 ಕೂಲಮ್ ಚಾರ್ಜ್ ಬರೋ ತರ ನಾನು ಮಾಡ್ಬೇಕು. ಹಾಗಾದ್ರೆ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಹಾಗಾದ್ರೆ ನಾನು ಈ ವಸ್ತುವಿನಿಂದ ಎಷ್ಟು ಇಲೆಕ್ಟ್ರಾನ್ಗಳನ್ನ ತೆಗಿಬೇಕು ಅನ್ನೋದು. ಓಕೆ, ಈ ವಸ್ತುವಿನಿಂದ ಎಷ್ಟು ಇಲೆಕ್ಟ್ರಾನ್ ಅನ್ನ ತೆಗಿಬೇಕು ಅನ್ನೋದು ನನ್ನ ಪ್ರಶ್ನೆ. ಸೊ ನಮಗ್ ಗೊತ್ತು, ಈಗ ಜಸ್ಟ್ ನಾವು ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಬಗ್ಗೆ ನೋಡಿದ್ವಿ. ಫಾರ್ಮುಲಾ Q ಇಸ್ ಈಕ್ವಲ್ ಟು NE. ಹೌದಾ. ಹೇಗೆ ಸಾಲ್ವ್ ಮಾಡೋದು ನೋಡಿ. 1 ಕೂಲಮ್ ಚಾರ್ಜ್ ಕೊಡ್ಬೇಕು ಅಂದ್ರೆ ನಾವು ಎಷ್ಟು ಇಲೆಕ್ಟ್ರಾನ್ ತೆಗಿಬೇಕು ಅನ್ನೋದನ್ನ ಇಲ್ಲಿ ನಾವು ಕಂಡುಹಿಡ್ಕೋತಾ ಇದ್ದೇವೆ. ಓಕೆನಾ. Q ಇಸ್ ಈಕ್ವಲ್ ಟು NE. Q ಅಂತಂದ್ರೆ ಏನು, ಚಾರ್ಜ್ ಎಷ್ಟು ಬೇಕು ನನಗೆ, ಚಾರ್ಜ್ ಎಷ್ಟು ಬೇಕು, 1 ಕೂಲಮ್ ಬೇಕು. ಸೊ Q ಜಾಗದಲ್ಲಿ 1 ಅಂತ ಬರ್ಕೊಂಡೆ. ಇಸ್ ಈಕ್ವಲ್ ಟು N. N ಅಂದ್ರೆ ನಾವು ಕಂಡುಹಿಡಿಬೇಕು ಎಷ್ಟು ಚಾರ್ಜ್ ತೆಗಿಬೇಕು ಅಂತ, ಎಷ್ಟು ಇಲೆಕ್ಟ್ರಾನ್ ತೆಗಿಬೇಕು ಅಂತ ತಾನೆ. ಸೊ N ನಮ್ಗೆ ಗೊತ್ತಿಲ್ಲ, N ಅನ್ನ ನಾವು ಕಂಡುಹಿಡ್ಕೋಬೇಕು. E ಅಂತಂದ್ರೆ ಈ ವ್ಯಾಲ್ಯೂ ಅಂತೂ ನಮಗ್ ಗೊತ್ತು, 1.6 × 10⁻−19 ಕೂಲಮ್. ಓಕೆನಾ. ಸೊ ಇವಾಗ ನನಗೆ N ಬೇಕು ಅಂತಂದ್ರೆ ನಾನು ಏನ್ ಮಾಡ್ಬೇಕು, ಈ ಟರ್ಮ್ ಅನ್ನ ಈ ಕಡೆ ಓಡಿಸ್ಬೇಕು. ಓಕೆನಾ. ಸೊ ಇಲ್ಲಿ ಗುಣಿಸು ಇದೆ, ಈ ಕಡೆ ಹೋದ್ಕೊಳ್ಳೆ ಭಾಗಿಸು ಆಗುತ್ತೆ. ಸೊ 1/1.6 × 10⁻−19 ಆಯ್ತು, ಇಸ್ ಈಕ್ವಲ್ ಟು N ಅಂತ ಆಯ್ತು. ಇವಾಗ ಏನು, ಈ 10⁻−19 ಉಂಟಲ್ಲ, ಇದು ಮೇಲಕ್ಕೆ ಹೋದಾಗ ಏನಾಗುತ್ತೆ, 1 × 10⁻19 ಆಗುತ್ತೆ. ಓಕೆನಾ. ಸೊ ಇಲ್ಲಿ 1/1.6 ಏನು ಅಂತ ನಾವು ನೋಡ್ಬೇಕಾಯ್ತು. ಓಕೆನಾ. ಸೊ 1/1.6 ಮಾಡಿದ್ರೆ 0.625 ಅಂತ ಬರುತ್ತೆ. ಇದನ್ನ ಬೇಕಾದ್ರೆ ನೀವು ಮಾಡಿ ನೋಡ್ರು ಕ್ಯಾಲ್ಕುಲೇಟರ್ ಅಲ್ಲಿ, 0.625 ಅಂತ ಬರುತ್ತೆ. ಉಳಿದಿರೋದನ್ನ ಇದ್ದಕ್ಕಿದ್ದಾಗೆ ಬರಿತೀನಿ, 10⁻19 ಆಗುತ್ತೆ. ಓಕೆನಾ. ಇವಾಗ ನನ್ಗೆ ಇಷ್ಟು ಸಾಕು, ಇಷ್ಟು ಬಂದಿದೆ, ಇಷ್ಟು ಇಲೆಕ್ಟ್ರಾನ್ ಅನ್ನ ಟ್ರಾನ್ಸ್ಫರ್ ತೆಗಿಬೇಕು ನಾನು ಇದರಿಂದ ಅಂತ ಬಂದಿದೆ. ಬಟ್ ಇದನ್ನ ನಾನು ಇನ್ನ ಚಂದ ಮಾಡಿ ಇಡೋಕೆ ಟ್ರೈ ಮಾಡ್ತೀನಿ. ಈ ಪಾಯಿಂಟ್ ಇತ್ತಲ್ಲ, ಪಾಯಿಂಟ್ ಅನ್ನ ಒಂಚೂರು ಮುಂದಕ್ಕೆ ತಗೋ ಹೋಗ್ತೀನಿ. ಓಕೆನಾ. ಸೊ ಪಾಯಿಂಟ್ ಅನ್ನ ಮುಂದಕ್ಕೆ ತಗೋದಾಗ ಏನಾಯ್ತು, 6.25 ಆಯ್ತು. ಪಾಯಿಂಟ್ ಅನ್ನ ಮುಂದಕ್ಕೆ ತಗೋದಾಗೆ ಪವರ್ ಅಲ್ಲಿ ಏನ್ ಮಾಡ್ಬೇಕು, ನಾವು ಪವರ್ ಅನ್ನ ಒಂದು ಕಮ್ಮಿ ಮಾಡ್ಕೋಬೇಕು. ಓಕೆನಾ. ಸೊ ಇಲ್ಲಿ 10⁻18 ಆಗುತ್ತೆ. ಓಕೆನಾ. ನಾನು ಎಷ್ಟು ಮಾಡ್ಬೇಕು, 1 ಕೂಲಮ್ ಚಾರ್ಜ್ ಅನ್ನ ಇಲ್ಲಿಂದ ತೆಗಿಬೇಕು ಅಂತಂದ್ರೆ ಇಷ್ಟು ಇಲೆಕ್ಟ್ರಾನ್ ಗಳನ್ನ ರಿಮೂವ್ ಮಾಡಬೇಕು ಅನ್ನೋದಾಯ್ತು. ಈಗ ನಿಮ್ಮ NCERT ಬುಕ್ ಮೇಲೆ ಕೊಟ್ಟಿರುವ ಒಂದು ಸುಂದರವಾದ ಎಕ್ಸಾಂಪಲ್ ಅನ್ನ ನೋಡ್ತಾ ಹೋಗೋಣ. ಡಿಸ್ಪ್ಲೇ ಮಾಡಿದ್ದೇನೆ, ವಿಡಿಯೋ ಪಾಸ್ ಮಾಡ್ಕೊಂಡು ಆ ಕ್ವೆಶ್ಚನ್ ಅನ್ನ ಒಂದ್ಸಲ ಓದ್ಕೊಂಡ್ಬಿಡಿ. ಎಲ್ಲಾ ಪ್ರಶ್ನೆ ಓದ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೇನೆ. ಇವಾಗ ಅದನ್ನ ಸಾಲ್ವ್ ಮಾಡೋಣ. ಓಕೆನಾ. ಸೊ ಅವ್ರು ಏನ್ ಕೇಳ್ತಾ ಇದಾರೆ ಅಂತಂದ್ರೆ, ಒಂದು ವಸ್ತು ಇದೆ ಅಂತೆ, ಆ ವಸ್ತುವಿನಿಂದ ಪ್ರತಿ ಸೆಕೆಂಡ್ಗೆ 10⁻9 ಇಲೆಕ್ಟ್ರಾನ್ಸ್ ಅನ್ನ ತೆಗಿತಾ ಇದ್ದಾರೆ. ಆ ವಸ್ತುವಿಗೆ 1 ಕೂಲಮ್ ಚಾರ್ಜ್ ಬರೋಕೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಪ್ರಶ್ನೆ ಅರ್ಥ ಆಯ್ತಾ. ಒಂದು ವಸ್ತು ಇದೆ, 10⁻9 ಇಲೆಕ್ಟ್ರಾನ್ ಅನ್ನ ಪ್ರತಿ ಸೆಕೆಂಡ್ ಅಲ್ಲಿಂದ ತೆಗಿತಾ ಇದ್ದಾರೆ. 10⁻9 ಅಂತಂದ್ರೆ ಏನ್ ಕಮ್ಮಿ ಅಲ್ಲ. 10⁻9 ಅಂತಂದ್ರೆ 100 ಕೋಟಿ ಇಲೆಕ್ಟ್ರಾನ್ಸ್. ಎಷ್ಟು,
100 ಕೋಟಿ 1 ಬಿಲಿಯನ್ ಇಲೆಕ್ಟ್ರಾನ್ಸ್ 100 ಕೋಟಿ ಇಲೆಕ್ಟ್ರಾನ್ಸ್ ಅನ್ನ ಪ್ರತಿ ಸೆಕೆಂಡ್ ಒಂದು ವಸ್ತುವಿನಿಂದ ತೆಗಿತಾ ಇದ್ದಾರೆ. 1 ಸೆಕೆಂಡ್ 100 ಕೋಟಿ ಇಲೆಕ್ಟ್ರಾನ್ ತೆಗೆದ್ರು, ಮತ್ತೊಂದು ಸೆಕೆಂಡ್ 100 ಕೋಟಿ ಇಲೆಕ್ಟ್ರಾನ್ ತೆಗೆದ್ರು. ಹೀಗೆ ತೆಗಿತಾ ಹೋಗಿದ್ದಾರೆ. ಹಾಗೆ ತೆಗಿತಾ ಆ ವಸ್ತುವಿಗೆ 1 ಕೂಲಂ ಚಾರ್ಜ್ ಬರಬೇಕು ಅಂದ್ರೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ಕೇಳಿದ್ದಾರೆ. ತುಂಬಾ ಸರಳವಾದ ಪ್ರಶ್ನೆ, ನಾವು ಮಾಡ್ತಾ ಹೋಗೋಣ. 1 ಕೂಲಂ ಅಂತಂದ್ರೆ 1 ಕೂಲಂ ಚಾರ್ಜ್ ಬರಬೇಕು ಅಂತಂದ್ರೆ ಎಷ್ಟು ಇಲೆಕ್ಟ್ರಾನ್ ತೆಗಿಬೇಕು? ಈಗ ಜಸ್ಟ್ ನೋಡಿದ್ದೇವೆ, ಇಷ್ಟು ಇಲೆಕ್ಟ್ರಾನ್ಸ್ ಅನ್ನ ತೆಗಿಬೇಕು, ಹೌದ್ ತಾನೆ? ಸೊ ಅವ್ರು ಹೇಳ್ತಾ ಇರೋದೇನು, 1 ಸೆಕೆಂಡಿಗೆ 10⁻9 ಇಲೆಕ್ಟ್ರಾನ್ಸ್ ತೆಗಿತಾ ಇದ್ದಾರೆ. ಹಾಗಾದರೆ ಇಷ್ಟು ಇಲೆಕ್ಟ್ರಾನ್ ತೆಗಿಲಿಕ್ಕೆ 1 ಕೂಲಂ ಅಂದ್ರೆ ಇಷ್ಟು ಇಲೆಕ್ಟ್ರಾನ್ ತೆಗಿಬೇಕು ತಾನೆ? ಸೊ ಅದನ್ನೇ ಅಲ್ಲಿ ಬರಿತಾ ಇದ್ದೀನಿ. 6.25 ಇಂಟು 10⁻18 ಇಲೆಕ್ಟ್ರಾನ್ಸ್ ಅನ್ನ ತೆಗಿಲಿಕ್ಕೆ ಎಷ್ಟು ಟೈಮ್ ಬೇಕಾಗತ್ತೆ ಅಂತ ಕೇಳ್ತಾ ಇದ್ದಾರೆ. ಇದನ್ನ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. 1 ಇಂಟು 6.25 ಮಾಡಿದ್ರೆ 6.25 ಬರುತ್ತೆ. ಇಂಟು 10⁻18 ಕೆಳಗಡೆ 10⁻9 ಇದೆ. 10⁻9 ಮೇಲಕ್ಕೆ ಹೋದಾಗ 10⁻−9 ಆಗುತ್ತೆ. ಸೊ ಇದೇನೋ ಒಟ್ಟಾರೆ ಇದು ಡಿವೈಡೆಡ್ ಬೈ ಇದು ಮಾಡಿದ್ರೆ ಏನ್ ಬರುತ್ತೆ ನಮ್ಗೆ 10⁻9 ಅಂತ ಬರುತ್ತೆ. ಓಕೆನಾ? ಸೊ ನಮ್ಗೆ ಇಷ್ಟು ಸೆಕೆಂಡ್ಸ್ ಬೇಕು 1 ಕೂಲಂ ಚಾರ್ಜ್ ಬರೋಕೆ. ಇಷ್ಟು ಸೆಕೆಂಡ್, ಇಷ್ಟು ಸೆಕೆಂಡ್ಸಾ, ಸರಿ ಉಂಟು ಅಂತ ನಿಮ್ಗೆ ಅನ್ಸ್ಬೋದು. ಆದರೆ ಇಷ್ಟು ಸೆಕೆಂಡ್ಸ್ ಅಂದ್ರೆ ಎಷ್ಟು ಅಂತ ಮಾಡಿದೀರಾ ಅದನ್ನ ನೋಡೋಣ. ಇಷ್ಟು ಸೆಕೆಂಡ್ಸ್ ಅಂದ್ರೆ ಕಮ್ಮಿ ಟೈಮ್ ಅಲ್ಲ ಮಕ್ಕಳ. ಹೇಳ್ತೀನಿ ಕೇಳಿ ಎಷ್ಟಾಗುತ್ತೆ ಅಂತ. ಎಷ್ಟು ಸೆಕೆಂಡ್ ಇದೆ ನಮ್ಮ ಹತ್ರ? 6.25 ಇಂಟು 10⁻9 ಸೆಕೆಂಡ್ಸ್ ಇದೆ ತಾನೆ? ಸೊ ಇಷ್ಟು ಸೆಕೆಂಡ್ ಅಂತಂದ್ರೆ ಎಷ್ಟು ವರ್ಷ ಅಂತ ಕ್ಯಾಲ್ಕುಲೇಟ್ ಮಾಡುವ. 1 ವರ್ಷಕ್ಕೆ ಎಷ್ಟು ದಿನ? 365 ದಿನ. 1 ದಿನಕ್ಕೆ ಎಷ್ಟು ಗಂಟೆ? 24 ಗಂಟೆ. 24 ಗಂಟೆ ಅಂದ್ರೆ 1 ಗಂಟೆ ಅಂತಂದ್ರೆ ಎಷ್ಟು ನಿಮಿಷ? 60 ನಿಮಿಷ. 1 ನಿಮಿಷ ಅಂತಂದ್ರೆ ಎಷ್ಟು ಸೆಕೆಂಡು? 60 ಸೆಕೆಂಡು. ಸೊ ಇದನ್ನ ಮಾಡೋಣ, ಓಕೆನಾ? ಇದನ್ನ ನೀವು ಕ್ಯಾಲ್ಕುಲೇಟರ್ ನಲ್ಲಿ ಹಾಕೊಂಡು ಮಾಡಿದ್ರೆ ನಿಮಗೆ 198.186 ಅಂತ ಬರುತ್ತೆ. ಇಷ್ಟು ಇಯರ್ಸ್ ಅಂತ ಆಗತ್ತೆ. ಇಷ್ಟು ಇಯರ್ಸ್ ಅಂದ್ರೆ ಹೆಚ್ಚು ಕಮ್ಮಿ 198 ವರ್ಷ. ಅರೆ ಬಾಪ್ರೇ, ಪ್ರತಿ ಸೆಕೆಂಡಿಗೆ 100 ಕೋಟಿ ಇಲೆಕ್ಟ್ರಾನ್ ಅನ್ನ ಒಂದು ವಸ್ತುವಿನಿಂದ ತೆಗೆದ್ರು ಆ ವಸ್ತುವಿಗೆ 1 ಕೂಲಂ ಚಾರ್ಜ್ ಬರಬೇಕು. ಬರೇ 1 ಕೂಲಂ ಚಾರ್ಜ್ ಬರಬೇಕು ಅಂತಂದ್ರೆ 198 ವರ್ಷ ಬೇಕಾಗತ್ತೆ. ಅಂದ್ರೆ ಆ 1 ಕೂಲಂ ಚಾರ್ಜ್ ಅಂದ್ರೆ ಎಷ್ಟು ದೊಡ್ಡ ಚಾರ್ಜ್ ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಕಲಿಯೋದೆಲ್ಲ ಕಲ್ತು ಮುಗೀತು. ಈಗ ಒಂದಿಷ್ಟು ಕ್ವೆಶ್ಚನ್ ಸಾಲ್ವ್ ಮಾಡ್ಕೊಳ್ಳೋಣ. ಇದರಿಂದ ನಮ್ಮ ಕಾನ್ಸೆಪ್ಟ್ ಗಟ್ಟಿ ಆಗತ್ತೆ. ಓಕೆನಾ? ಮೊದಲನೇದು ಐಡೆಂಟಿಫೈ ದ ರಾಂಗ್ ಸ್ಟೇಟ್ಮೆಂಟ್. ಓಕೆ, ರಾಂಗ್ ಸ್ಟೇಟ್ಮೆಂಟ್ ಅನ್ನ ಐಡೆಂಟಿಫೈ ಮಾಡ್ಬೇಕಂತೆ. ಸೊ ಆಪ್ಷನ್ ಎ ನೋಡಿ, ಚಾರ್ಜ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಓಹೋ, ಕಳ್ಳ ಸಿಕ್ದ, ಫಸ್ಟ್ ಸಿಕ್ದ. ಚಾರ್ಜ್ ವೆಕ್ಟರ್ ಕ್ವಾಂಟಿಟಿನ ಅಲ್ಲ ತಾನೆ? ಚಾರ್ಜ್ ಸ್ಕೇಲರ್ ಕ್ವಾಂಟಿಟಿ. ಚಾರ್ಜ್ಗೆ ಆ ಡೈರೆಕ್ಷನ್ ಈ ಡೈರೆಕ್ಷನ್ ಅಂತ ಇಲ್ಲ ತಾನೆ? ಸೊ ಚಾರ್ಜ್ ವೆಕ್ಟರ್ ಕ್ವಾಂಟಿಟಿ ಅಲ್ಲ. ಸೊ ರಾಂಗ್ ಸ್ಟೇಟ್ಮೆಂಟ್ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಸಿಕ್ಕೋಯ್ತು. ನೆಕ್ಸ್ಟ್ ಕ್ವೆಶ್ಚನ್, ಅ ಸಿಸ್ಟಮ್ ಕಂಟೇನ್ಸ್ q - 2q 4q - 6q. ಓಕೆ, ಇಷ್ಟು ಚಾರ್ಜ್ ಇದೆ ಒಂದು ಸಿಸ್ಟಮ್ ಅಲ್ಲಿ. ಫೈಂಡ್ ದ ಟೋಟಲ್ ಚಾರ್ಜ್, ನೆಟ್ ಚಾರ್ಜ್ ಏನು ಅಂತ ಕೇಳ್ತಾ ಇದ್ದಾರೆ. ಏನ್ ಮಾಡ್ಬೇಕು? ಅವನ್ ಜಸ್ಟ್ ಆಡ್ ಮಾಡ್ಬೇಕು. ಆಲ್ಜಿಬ್ರಾದಲ್ಲಿ ಯಾವ ರೀತಿ ಆಡ್ ಮಾಡ್ತಿರೋ ಇದನ್ನು ಆ ರೀತಿಲಿ ಆಡ್ ಮಾಡ್ಬೇಕು. ನನ್ನ ಪ್ರಕಾರ -3q ಆಗ್ಬೇಕು. ನೋಡಿ, ನಾ ಹೇಳಿದ್ರಲ್ಲಿ ರಾಂಗ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಆಯ್ತಾ? ಫಾಸ್ಟ್ ಕ್ಯಾಲ್ಕುಲೇಷನ್ ರಾಂಗ್ ಆಗುತ್ತೆ ಕೆಲವೊಮ್ಮೆ. ನೆಕ್ಸ್ಟ್ ನೋಡೋಣ ಮೂರನೇದು, ಇಫ್ 10⁻9 ಇಲೆಕ್ಟ್ರಾನ್ಸ್ ಮೂವ್ ಔಟ್ ಆಫ್ ಅ ಬಾಡಿ ಟು ಅನದರ್ ಬಾಡಿ ಎವ್ರಿ ಸೆಕೆಂಡ್. ಓಕೆ, ನಾ ಅವಕ್ಕೆ ಹೇಳಿದ್ನಲ್ಲ ಅದೇ ಕ್ವಶನ್, NCERT ನಲ್ಲಿ ಬಂದದೆ ಚಂದ ಕ್ವಶನ್ ಅನ್ಕೊಂಡು ಹೇಳಿದ್ನಲ್ಲ. ಪ್ರತಿ ಬಾಡಿಯಿಂದ ಒಂದು ಬಾಡಿಯಿಂದ ಪ್ರತಿ ಸೆಕೆಂಡ್ 100 ಕೋಟಿ ಇಲೆಕ್ಟ್ರಾನ್ ತೆಗಿತಾರೆ. ಅದೇ ಕ್ವಶನ್. ಎಷ್ಟು ಬಂದಿತ್ತು ನಮ್ಮ ಆನ್ಸರ್? 198 ಇಯರ್ಸ್ ಬಂದಿತ್ತು. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ನೋಡಿ, ದ ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ -1 ಕೂಲಂ ಆಫ್ ಚಾರ್ಜ್. ಇದನ್ನು ಕೂಡ ಮಾಡಿದ್ದೇವೆ. 1 ಕೂಲಂ ಚಾರ್ಜ್ ಅಂದ್ರೆ ಎಷ್ಟು ಇಲೆಕ್ಟ್ರಾನ್? 6.25 ಇಂಟು 10⁻18 ಅಂತ ಬಂದಿತ್ತು, ಹೌದಾನೆ? ಸೊ ಇಲ್ಲಿ 6.25 ಇಲ್ಲ, ಹತ್ರ ಇರೋ ಆನ್ಸರ್ ಅಂತಂದ್ರೆ 6 ಇದೆ. 6 ಇಂಟು 10⁻18 ಅಂತ ಇದೆ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಓಕೆನಾ? ನೆಕ್ಸ್ಟ್ ನೋಡಿ, ದ ನಂಬರ್ ಆಫ್ ಇಲೆಕ್ಟ್ರಾನ್ಸ್ ದಟ್ ಮಸ್ಟ್ ಬಿ ರಿಮೂವ್ಡ್ ಫ್ರಾಮ್ ಎನ್ ಇಲೆಕ್ಟ್ರಿಕಲಿ ನ್ಯೂಟ್ರಲ್ ಸಿಲ್ವರ್ ಡಾಲರ್ ಟು ಗಿವ್ ಇಟ್ ಅ ಚಾರ್ಜ್ ಆಫ್ 2.4 ಕೂಲಂ. ಇದನ್ನ ನೀವೇ ಮಾಡಿ. ಓಕೆನಾ? ನಾನು ಏನು ಅಂತ ಹಿಂಟ್ ಕೊಟ್ಬಿಡ್ತೇನೆ. ಒಂದು ಸಿಲ್ವರ್ ತುಂಡಿದೆ ಅಂತೆ. ಓಕೆನಾ? ಇದು ಒಂದು ಸಿಲ್ವರ್ ತುಂಡು. ಇದರಿಂದ ನಾವು 2.4 ಕೂಲಂ ಚಾರ್ಜ್ ಅನ್ನ ಇದಕ್ಕೆ ಬರೋ ತರ ಮಾಡ್ಬೇಕು. ಇದಕ್ಕೆ 2.4 ಕೂಲಂ ಚಾರ್ಜ್ ಬರೋ ತರ ಮಾಡ್ಬೇಕು. ಹಾಗಾದ್ರೆ ನಾವು ಎಷ್ಟು ಇಲೆಕ್ಟ್ರಾನ್ ಅನ್ನ ರಿಮೂವ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಸಿಂಪಲ್, ಆ ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅಂದಿತ್ತಲ್ಲ, Q = NE, ಅದು ಹಾಕೊಂಡು ಮಾಡಿ. ನಿಮ್ಗೆ ಏನ್ ಆನ್ಸರ್ ಬರುತ್ತೆ ಅದನ್ನ ಕಮೆಂಟ್ ಮಾಡಿ. ಮತ್ತೊಂದು ವಿಷಯ ಇಲ್ಲಿ ತುಂಬಾ ಇಂಪಾರ್ಟೆಂಟ್, ಇಲ್ಲಿ ಈ ವ್ಯಾಲ್ಯೂ ಎಷ್ಟು ಬರುತ್ತೆ, ಎಷ್ಟು ಇಲೆಕ್ಟ್ರಾನ್ ಅನ್ನ ನಾವು ರಿಮೂವ್ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ಇಷ್ಟಂದ್ರೆ ತುಂಬಾ ಜಾಸ್ತಿ ಇಲೆಕ್ಟ್ರಾನ್ಸ್ ಬೇಕು. ಸೊ ಆಬ್ವಿಯಸ್ಲಿ ನಮಗೆ ಇದಂತೂ ಆಗುದಿಲ್ಲ, ಯಾಕಂದ್ರೆ ಇಷ್ಟು ಈ ಎಕ್ಸಿಸ್ಟ್ ಆಗೋಕೆ ಸಾಧ್ಯ ಇಲ್ಲ, ಇದು ಆಗುದಿಲ್ಲ. ಯಾಕೆ?
ಅಲ್ಲಿ 10⁻19 ಅಂತ ಬರ್ತಾರೆ. 10⁻19 ಅಂತಂದ್ರೆ ಒಂದಕ್ಕಿಂತ ಕಮ್ಮಿ ವ್ಯಾಲ್ಯೂ, ಒಂದಕ್ಕಿಂತ ಕಮ್ಮಿ 10⁻19 ಅಂತಂದ್ರೆ ಹ್ಯಾವ್ ಕಾಮನ್ ಸೆನ್ಸ್. ಸೊ ಸಿ ಮತ್ತೆ ಡಿ ಆಗೋದಕ್ಕಂತೂ ಚಾನ್ಸೇ ಇಲ್ಲ. ಓಕೆನಾ? ಸೊ ಎ ಅಥವಾ ಬಿ ಯಾವ್ದಾದ್ರು ಒಂದು ಆಗಿರ್ಬೇಕಾಯ್ತು. ಏನು ಅಂತ ನೀವು ಕ್ಯಾಲ್ಕುಲೇಷನ್ ಮಾಡಿ ಕಮೆಂಟ್ ಮಾಡಿ, ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ. ಸರಿಯಾದ ಉತ್ತರಕ್ಕೆ ಕಲಿಯುಗ ಕ್ಲಾಸಸ್ ಇಂದ ಒಂದು ದಿಲ್ ಕೊಡ್ತೆ, ಹಾರ್ಡ್ ಕೊಡ್ತೆ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.